ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕಾಗಲಿ ಹಾಗೂ ಯಾವುದೇ ನಮ್ಮ ಮನೆಯಲ್ಲಿ ಫಂಕ್ಷನ್ ಇರುವಾಗ ನಾವು ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಶೇಂಗಾನ ಈ ರೀತಿಯಾಗಿ ಹುರಿದ್ಬಿಟ್ಟು ಮೊದಲಿಗೆ ಇಟ್ಕೊಂಡಿರೋದು, ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಕೂಡ ಈ ರೀತಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋದು ಸ್ನೇಹಿತರೆ. ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸರ್ಗೆ ಹಾಕಿ ಮಿಕ್ಸಿನ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ಈ ಎರಡರಿಂದ ಪೌಡರ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದ ತಕ್ಷಣ ನೆಕ್ಸ್ಟ್ ನಾವು ಯಾವ ರೀತಿ ಶೇಂಗಾ ಹೋಳಿಗೆನ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ. ನೋಡಿ, ಈ ರೀತಿ ಚೆನ್ನಾಗಿ ಪೌಡರ್ ಇವಾಗ ಆಗಿರೋದು ಸ್ನೇಹಿತರೆ. ಅಷ್ಟು ಶೇಂಗಾ ಹಾಗೂ ಬೆಲ್ಲ ಇದೇ ರೀತಿಯಾಗಿ ನೀವು ಪೌಡರ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಪೌಡರ್ ಅಂತೂ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಅಷ್ಟು ಕೂಡ ನಾನು ಶೇಂಗಾ ಹಾಗೂ ಬೆಲ್ಲನ ಈ ರೀತಿ ಪೌಡರ್ ಮಾಡ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೌಡರ್ನ ಯಾವ ರೀತಿ ನಾವು ಚೆನ್ನಾಗಿ ಹೋಳಿಗೆ ಬರಬೇಕಂದ್ರೆ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ನಾನು ಇದನ್ನು ಯಾವ ರೀತಿ ಕಲಿಸ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ. ನೋಡಿ, ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಇಲೈಚಿ ಪೌಡರ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುವಂಥ ಈ ಒಂದು ಶೇಂಗಾ ಹೋಳಿಗೆ ನೋಡಿ ಸ್ನೇಹಿತರೆ. ಇವಾಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಶೇಂಗಾ ಹಾಗೂ ಬೆಲ್ಲ ಪೌಡರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ರೆ ನಿಮ್ಮ ಶೇಂಗಾ ಹೋಳಿಗೆ ಬರೋದಿಲ್ಲ ಸ್ನೇಹಿತರೆ. ತುಂಬಾ ಏನಂತೀರ ತೆಳುವಾಗುತ್ತೆ ಹಾಗೂ ನಿಮಗೆ ಶೇಂಗಾ ಹೋಳಿಗೆ ಕೂಡ ಒಡೆಯುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ತಾ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಯಾವ ರೀತಿ ಕಲಿಸ್ಕೊಳ್ತಾ ಇರೋದು ಅಂತ. ಇನ್ನು ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ನೋಡಿ ನೀರನ್ನು ಹಾಕ್ಕೊಂಡ್ಬಿಡಿ ಸ್ವಲ್ಪವಾಗಿ ಸ್ನೇಹಿತರೆ. ಯಾಕಂದರೆ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಶೇಂಗಾ ಹೋಳಿಗೆ ಯಾವ ರೀತಿ ತುಂಬಾ ಚೆನ್ನಾಗಿ ಬರಬೇಕು ಅಂತ. ನೋಡಿ, ಇವಾಗ ನಾನು ಒಂದು ಕಡೆ ಹಿಟ್ಟು ಕೂಡ ಮೊದಲಿಗೆ ನಾನು ನಾದ್ಕೊಂಡು ಇಟ್ಕೊಂಡಿರೋದು ಆ್ಯಂಡ್ ಉಳ್ಳೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ. ನೋಡಿ, ಈ ರೀತಿ ಚೆನ್ನಾಗಿ ನೀವು ಇದ್ರೊಳಗಡೆ ಶೇಂಗಾನ ನಾವು ಹಾಕ್ಕೊಂಡಿರುವಂಥ ಪೌಡರ್ನ ಇದ್ರೊಳಗಡೆ ಉಳ್ಳೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಕೂತ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಇವಾಗ ಕಲಸಿಟ್ಕೊಂಡಿರುವಂಥ ಪೌಡರ್ನ ಎಲ್ಲಿವರೆಗೂ ಕಲಿಸ್ಬೇಕು ಅಂದರೆ ಸ್ನೇಹಿತರೆ, ಇದರಿಂದ ಎಣ್ಣೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾವು ಕಲಸಿದ ತಕ್ಷಣ ಈ ರೀತಿ ತುಂಬಾ ಚೆನ್ನಾಗಿ ಒಂದು ಹೋಳಿಗೆ ಪ್ರಿಪೇರ್ ಆಗ್ತಾ ಇರುವಂಥದ್ದು. ನೋಡಿ, ಈ ರೀತಿ ಉಳ್ಳೆನ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ಲಟ್ಟಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಳುವಂಥ ಶೇಂಗಾ ಹೋಳಿಗೆ ಸ್ನೇಹಿತರೆ. ನೋಡಿ, ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿದರೆ ಸಾಕು ಸ್ನೇಹಿತರೆ. ನಮ್ಮ ಶೇಂಗಾ ಹೋಳಿಗೆ ಸ್ವಲ್ಪ ಕೂಡ ಒಡೆಯೋದಿಲ್ಲ. ನೋಡಿ, ನಾನು ಇವಾಗ ನಿಮಗೆ ಲಟ್ಟಿಸ್ ಕೂಡ ತೋರಿಸ್ತಾ ಇರೋದು. ಸ್ವಲ್ಪನೇ ಪ್ರಮಾಣದಲ್ಲಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ನೀವು ಸೈಡಿಗೆ ಜಾಸ್ತಿ ನೀವು ಲಟ್ಟಿಸ್ಬೇಕಾಗುತ್ತೆ. ಯಾಕಂದರೆ ಸೈಡಿಗೆ ನೀವು ಜಾಸ್ತಿ ದಪ್ಪಗಿದ್ರೆ ಶೇಂಗಾ ಹೋಳಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ. ಈ ರೀತಿ ಸೈಡಿಗೆ ನೀವು ಲಟ್ಟಿಸ್ಕೋತಾ ಹೋಗಿ. ನೋಡಿ, ನಾನು ಯಾವ ರೀತಿ ಲಟ್ಟಿಸ್ತಾ ಇರುವಂಥದ್ದು ಅಂತ. ನೀವು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಟೇಸ್ಟಿ ಆ್ಯಂಡ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಒಂದು ಶೇಂಗಾ ಹೋಳಿಗೆಯಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಅಥವಾ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಇರಲಿ, ಯುಗಾದಿ ಇರಲಿ ಸ್ನೇಹಿತರೆ, ಮಾಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಇನ್ನೊಂದು ಕೂಡ ಲಟ್ಟಿಸ್ ತೋರಿಸ್ತಾ ಇರುವಂಥದ್ದು ಅಂತ. ಸೇಮ್ ಪ್ರೋಸೆಸ್ಸಲ್ಲಿ ಇದ್ರ ಕೂಡ ನಾನು ಲಟ್ಟಿಸ್ತಾ ಇರುವಂಥದ್ದು. ನೋಡಿ, ನಾನು ಲಟ್ಟಿಸ್ತಾ ಇದ್ದರೆ ಮೇಲ್ಗಡೆ ಎಣ್ಣೆ ಕೂಡ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಹಿಟ್ಟು ತುಂಬಾ ಚೆನ್ನಾಗಿ ನಾನು ಕಲಿಸ್ಕೊಂಡಿರುವಂಥದ್ದು ಸ್ನೇಹಿತರೆ. ಹಾಗೂ ನಾನು ಹೋಳಿಗೆ ಮಾಡೋಕ್ಕೂ ಮುಂಚೆ ಒನ್ ಡೇ ಈ ಒಂದು ಶೇಂಗಾ ಪೌಡರ್ನ ಈ ರೀತಿ ನಾನು ತುಂಬಾ ಚೆನ್ನಾಗಿ ನಾದ್ಬಿಟ್ಟು ಈ ಒನ್ ಡೇ ಹಾಗೆ ಬಿಟ್ಟಿದ್ದೆ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿ ಹೋಳಿಗೆ ಬರುತ್ತೆ. ನೋಡಿ, ನೆಕ್ಸ್ಟ್ ಈ ಕಡೆ ನಾನು ಹಂಚು ಕೂಡ ಗ್ಯಾಸ್ ಮೇಲೆ ಇಟ್ಟಿರುವಂಥದ್ದು. ಒಂದು ಕಡೆ ಹಂಚು ಬಿಸಿ ಆದ ತಕ್ಷಣ ಹೋಳಿಗೆನ ನಾವು ಈ ರೀತಿ ಇದ್ರ ಮೇಲೆ ಬೇಯಿಸ್ಕೊಳ್ಬೋದು. ನೋಡಿ, ನಾನು ಯಾವ ರೀತಿ ಬೇಯಿಸ್ತಾ ಇರುವಂಥದ್ದು ಅಂತ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಹೋಳಿಗೆ ಸೀದೋಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನೀವು ಈ ಒಂದು ಹೋಳಿಗೆನ ಟೇಸ್ಟ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಇದೇ ರೀತಿಯಾಗಿ ನಾನು 2-3 ಹೋಳಿಗೆನ ನಿಮಗೆ ಬೇಯಿಸಿ ತೋರಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನೀವು ನೋಡಿ ನಾನು ಯಾವ ರೀತಿ ಬೇಯಿಸ್ತಾ ಇರುವಂಥದ್ದು ಅಂತ.
ಈ ರೀತಿ ನಿಮಗೂ ಕೂಡ ಶೇಂಗಾ ಹೋಳಿಗೆ ಮಾಡೋದು ತುಂಬಾ ಕಷ್ಟ ಅಂತ ಅಂತಿದ್ರೆ ಸ್ನೇಹಿತರೆ, ತುಂಬಾ ಈಸಿ ಪ್ರೊಸೆಸ್ಸಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ. ಯಾರಿಗೆಲ್ಲ ಶೇಂಗಾ ಹೋಳಿಗೆ ಬರೋದಿಲ್ಲ ಅಂದರೆ ಈ ಒಂದು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವಾಗ ಶೇಂಗಾ ಹೋಳಿಗೆ ಬೆಂದಿರೋದಾಗಿದೆ ಸ್ನೇಹಿತರೆ. ನೋಡಿ ಯಾವ ರೀತಿ ನಾನು ಫುಲ್ ಬುಟ್ಟೆ ತುಂಬ ಶೇಂಗಾ ಹೋಳಿಗೆನ ಮಾಡಿರೋದು ಅಂತ, ತುಂಬಾ ಚೆನ್ನಾಗಿ ಬಂದಿರೋದು ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಇದೇ ವೇನಲ್ಲಿ ಮಾಡಿಬಿಟ್ಟು ನೋಡಿ. ತುಂಬಾ ಇಷ್ಟವಾಗಿದ್ದರೆ ನೀವು ಕೂಡ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಇದೇ ರೀತಿಯಾಗಿ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಬೆಂದಿರೋದು ಅಂತ, ಸ್ವಲ್ಪ ಕೂಡ ಸೀದೋಗಿಲ್ಲ. ಹಾಗೂ ಎಣ್ಣೆ ಕೂಡ ಯಾವ ರೀತಿ ಇದರಿಂದ ಬರ್ತಿದೆ ಅಂದರೆ ಸ್ನೇಹಿತರೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಕೂಡ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಶೇಂಗಾ ಹೋಳಿಗೆನ ಪ್ರಿಪೇರ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.